ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್. ಸೊ ಇವತ್ತು ಬಲರಾಮನ ದಿನಗಳು ಸಿನಿಮಾದ ಒಂದು ರಿವ್ಯೂ. ಸೊ ನಮ್ಮ ಕನ್ನಡದ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಹೇಳಿದ್ರೆ ಅದು ಆ ದಿನಗಳು. ಸೊ ಆ ದಿನಗಳು ಸಿನಿಮಾಗಳಲ್ಲಿ ಏನೊಂದು ಕತೆ ನಡೆದಿತ್ತು, ಏನು ನಿಜವಾದ ಒಂದು ಘಟನೆಗಳನ್ನ ತಗೊಂಡು ಜಯರಾಜ್ ಆಗ್ಲಿ, ಕೊತ್ವಾಲ್ ಆಗ್ಲಿ, ಅಗ್ನಿಶ್ರೀಧರ್ ಆಗ್ಲಿ, ಬಚ್ಚನ್ ಆಗ್ಲಿ, ಇವ್ರುಗಳ ಒಂದು ಕ್ಯಾರೆಕ್ಟರ್ ಗಳ ಮೇಲೆ ಏನು ಆ ದಿನಗಳು ಸಿನಿಮಾವನ್ನು ಮಾಡಿದ್ರು. ಸೊ ಆ ದಿನಗಳ ಮುಗಿದ ನಂತರ ನಡೆದಂತಹ ಒಂದು ಬೆಂಗಳೂರಿನ ಒಂದು ಭೂಗತ ಪ್ರಪಂಚ ಹೇಗಿತ್ತು, ಸೊ ಆ ದಿನಗಳು ಮುಗಿದ ನಂತರ ಬಲರಾಮನ ದಿನಗಳು ಹೇಗಿದ್ವು ಅನ್ನುವಂಥ ಒಂದು ಸ್ಟೋರಿನ ಸೊ ಈ ಒಂದು ಬಲರಾಮನ ದಿನಗಳು ಅನ್ನುವಂಥ ಸಿನಿಮಾ ಮೂಲಕ ಡೈರೆಕ್ಟರ್ KM ಚೈತನ್ಯ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಸಿನಿಮಾನ ನೋಡ್ಕೊಂಡ್ ಬಂದಂತ ನನಗೆ ಏನ್ ಅನಿಸ್ತು, ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ರಿವ್ಯೂ ಅನ್ನು ಕೊಡ್ತೀನಿ. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ರಿವ್ಯೂನ ಶುರು ಮಾಡೋಣ. ಬಲರಾಮನ ದಿನಗಳು, ಇದು ಬಲರಾಮ ಅನ್ನುವಂಥ ಒಂದು ನಿಜವಾದ ರೌಡಿಯ ಒಂದು ಕತೆ. ಸೊ 80s 90s ಅಲ್ಲಿ ಡಾನ್ ಜಯರಾಜು ಹೋದ ನಂತರ ಬೆಂಗಳೂರಲ್ಲಿ ನೆಕ್ಸ್ಟ್ ಒಂದು ಡಾನ್ ಆಗಿ ಮೆರೆದಿದ್ದು ಅಂತ ಹೇಳಿದ್ರೆ ಅದು ಬಲರಾಮ. ಸೊ ಆ ಬಲರಾಮನ ದಿನಗಳು ಹೇಗಿದ್ವು ಅನ್ನೋದನ್ನ ಈ ಸ್ಟೋರಿ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಕತೆ ನಿಜ ಜೀವನದ ಮೇಲೆ ನಡೆದಿರುವಂತಹ ಕತೆ ಆದ್ರೂ ಕೂಡ ಸಿನಿಮಾ ತಂಡದವರು ಇದು ಒಂದು ನಿಜ ಜೀವನದ ಕತೆ ಅಲ್ಲ ಅಂತ ಹೇಳಿ ಡಿಸ್ಕ್ಲೈಮರ್ ಅನ್ನ ಕೊಡ್ತಾರೆ. ಕಾರಣ ಎಲ್ಲ ತುಂಬಾ ಸಿಂಪಲ್. ಅಂದ್ರೆ ಸಿನಿಮಾಗಳು ರಿಲೀಸ್ ಆದ್ಮೇಲೆ ಸುಮಾರಷ್ಟು ಜನ ಸುಮ್ನೆ ಪ್ರಾಬ್ಲಮ್ ಮಾಡೋರಿರ್ತಾರೆ, ಸುಮ್ನೆ ಏನಾದ್ರು ಕೋರ್ಟ್ ಸ್ಟೇಗೆ ಹೋಗ್ಬೋದು, ಆ ಹೆಸರನ್ನ ಬಳಸ್ಕೊಂಡಿದ್ದಾರೆ, ಇವರ ಹೆಸರನ್ನ ಬಳಸ್ಕೊಂಡಿದ್ದಾರೆ, ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ, ಅದು ಇದು ಅಂತ ಸುಮಾರಷ್ಟು ಕೇಸ್ಗಳು ಅದು ಇದು ಅಂತ ಆಲ್ರೆಡಿ ಇದಕ್ಕಿಂತ ಮುಂಚೆ ಬಂದಿರುವಂತ ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿದ್ವಿ. ಸೊ ಅದಕ್ಕೋಸ್ಕರ ಸಿನಿಮಾ ತಂಡದವರು ಮೊದಲೇ ಕ್ಲೆವರ್ ಆಗಿ ಯೋಚನೆ ಮಾಡಿ ಈ ಸಿನಿಮಾಗೂ ನೈಜ ಕಥೆಗಳಿಗೂ ಯಾವ್ದು ಸಂಬಂಧಿಕ ಇರೋದಿಲ್ಲ, ಇದೊಂದು ಜಸ್ಟ್ ಕಾಲ್ಪನಿಕ ಕತೆ ಅಂತ ಹೇಳಿ ಡಿಸ್ಕ್ಲೇಮರ್ ಅನ್ನ ಕೊಡ್ತಾರೆ. ಸೊ ಈ ಸಿನಿಮಾದ ಒಂದು ಲೈನ್ ಕತೆ ಹೇಳಬೇಕು ಅಂತ ಹೇಳಿದ್ರೆ, ಬಲರಾಮ ಅನ್ನೋ ವ್ಯಕ್ತಿ ಬೆಂಗಳೂರಿಗೆ ಹೇಗ್ ಬಂದ, ರೌಡಿಸಮ್ ಅಲ್ಲಿ ಹೇಗ್ ಎಂಟ್ರಿ ತಗೊಂಡ, ಅಲ್ಲಿಂದ ಅವನ ಜೀವನ ಹೇಗ್ ನಡೀತು, ಹೇಗೆ ತಿರುವು ಪಡ್ಕೊಳ್ತು ಅಂಡ್ ಅವನ ಕತೆ ಕೂಡ ಹೇಗೆ ಮುಗೀತು ಅನ್ನೋದೇ ಈ ಸಿನಿಮಾದ ಒಂದು ಲೈನ್ ಸ್ಟೋರಿ. ಈ ಸಿನಿಮಾದ ಒಂದು ಸ್ಟ್ರಾಂಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು KM ಚೈತನ್ಯ ಅವರ ಒಂದು ಡೈರೆಕ್ಷನ್. ನಿಜ ಜೀವನದಲ್ಲಿ ನಡೆದಿರುವಂತಹ ಒಂದು ಕಥೆನ ಸಿನಿಮಾಗೋಸ್ಕರ ಅಡಾಪ್ಟ್ ಮಾಡಿ ಅಂಡ್ ನಿಜ ಜೀವನದಲ್ಲಿ ಇದ್ದಂತಹ ಕೆಲವು ಕ್ಯಾರೆಕ್ಟರ್ ಗಳನ್ನ ತಗೊಂಡು ಅಷ್ಟೊಂದು ಕ್ಯಾರೆಕ್ಟರ್ ಗಳನ್ನ ಒಂದು ಕಥೆಯಲ್ಲಿ ಹಾಕಿ ಅವರೆಲ್ಲಾನು ಸಂಭಾಳಿಸಿ ಅದ್ರ ಜೊತೆಗೆ ಒಂದು ಸ್ಟೋರಿನ ಮಾಡಿ ಒಂದು ಸ್ಟಾರ್ಟ್ ಟು ಎಂಡ್ ಇಂದ ಕಥೆಯನ್ನ ರೆಡಿ ಮಾಡ್ಕೊಂಡು ಸಿನಿಮಾನ ಮಾಡಿರೋದು. ಆ ದಿನಗಳು ಸಿನಿಮಾ ಆದ ನಂತರ ಡೈರೆಕ್ಟರ್ KM ಚೈತನ್ಯ ಅವರ ಒಂದು ಇನ್ನೊಂದು ಬೆಸ್ಟ್ ಸಿನಿಮಾ ಅಂತ ಹೇಳಿದ್ರೆ ಅದು ಈ ಬಲರಾಮನ ದಿನಗಳು. ಅಂಡ್ ಡೈರೆಕ್ಟರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಗಳ ಮೇಲೆ ತುಂಬಾ ಒತ್ತನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಅಂತ ಹೇಳಿದ್ರೆ ಈ ಆರ್ಟ್ ಡಿಪಾರ್ಟ್ಮೆಂಟ್. ಸೊ 80s ಅಂಡ್ 90s ಗಳ ಸೆಟ್ ಅನ್ನ ಈ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ತುಂಬಾ ಎಕ್ಸಾಕ್ಟ್ ಆಗಿನೇ ಕಟ್ಕೊಟ್ಟಿದ್ದಾರೆ. ಹೀರೋಯಿನ್ ಕೈಲಿರುವಂತಹ ವಿದ್ಯಾ ಬುಕ್ಸ್, ಕೈಯಲ್ಲಿರುವಂತಹ ಪೆನ್ನು ಅಂಡ್ ಹಳೆ ಸ್ಟೈಲ್ ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳ ಪೋಸ್ಟರ್ಗಳು ಅಂಡ್ MJR ಪೋಸ್ಟರ್ಗಳು. ಸೊ ಈ ರೀತಿ ಅವತ್ತಿನ ಸೆಟಪ್ ಏನಿತ್ತು, ಒರಿಜಿನಲ್ ಸೆಟಪ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಮಾಡ್ಕೊಟ್ಟಿದ್ದಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಸಿನಿಮಾದಲ್ಲಿ. ಅಂಡ್ ಈ ಸಿನಿಮಾದ ಒಂದು ಮೇನ್ ಹೈಲೈಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು ವಿನೋದ್ ಪ್ರಭಾಕರ್ ಅವರ ಒಂದು ಆಕ್ಟಿಂಗ್. ಅಂಡ್ ಎಸ್ಪೆಷಲಿ ನಾನು ವಿನೋದ್ ಪ್ರಭಾಕರ್ ಅವರ ಸಿನಿಮಾಗಳನ್ನ ಯಾವತ್ತು ಥಿಯೇಟರ್ ಅಲ್ಲಿ ಹೋಗಿ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಹಾಗಾಗಿ ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಲಿಲ್ಲ ಇವರ ಆಕ್ಟಿಂಗ್ ಮೇಲೆ. ಬಟ್ ಆದ್ರೆ ನಾನು ಥಿಯೇಟರ್ ಅಲ್ಲಿ ಈ ಸಿನಿಮಾನ ಸ್ಕ್ರೀನ್ ಅಲ್ಲಿ ವಿನೋದ್ ಪ್ರಭಾಕರ್ ಅವ್ರನ್ನ ನೋಡಿದ್ಮೇಲೆ ನನಗನ್ಸಿದ್ದು ಇವರೇ ಈ ಸಿನಿಮಾನ ಮಾಡಬೇಕಾಗಿತ್ತು. ಅಂಡ್ 100% ಈ ಸಿನಿಮಾಗೆ ಇವರು ಒಂದು ಕಂಪ್ಲೀಟ್ ನ್ಯಾಯನ ಒದಗಿಸಿದ್ದಾರೆ. ಅಂದ್ರೆ ಆ ಕ್ಯಾರೆಕ್ಟರ್ ನ ಟೋಟಲಿ ಬಿಹೇವ್ ಮಾಡ್ತಾರೆ, ಜಸ್ಟ್ ಆಕ್ಟಿಂಗ್ ಮಾಡೋದಿಲ್ಲ ವಿನೋದ್ ಪ್ರಭಾಕರ್ ಅವರು. ಅಂಡ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ನೀವು ಇನ್ ಕೇಸ್ ನಿಮ್ಗೆ ಏನಾದ್ರು ಬಲರಾಮನ ಸ್ಟೋರಿಗಳು ಏನಾದ್ರು ಗೊತ್ತಿದ್ರೆ, ಹಳೆ ಇಂಟರ್ವ್ಯೂಗಳಲ್ಲಿ ಏನಾದ್ರು ನೋಡಿದ್ರೆ, ಸೊ ನಿಮಗೆ ಎಕ್ಸಾಕ್ಟ್ ಆಗಿ ಅದು ರಿಫ್ಲೆಕ್ಟ್ ಆಗ ಶುರು ಆಗುತ್ತೆ. ಅಂದ್ರೆ ಬಲರಾಮನು ಇನ್ ಕೇಸ್ ಇದ್ರೆ ಇದೇ ತರಾನೇ ಕಾಣಿಸ್ತಿದ್ನ, ಅಷ್ಟರ ಮಟ್ಟಿಗೆ ವಿನೋದ್ ಪ್ರಭಾಕರ್ ಅವರು ಈ ಬಲರಾಮನ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾದಲ್ಲಿ ಜಸ್ಟ್ ವಿನೋದ್ ಪ್ರಭಾಕರ್ ಅವರು ಅಲ್ದೇನೆ ಪ್ರಿಯಾ ಆನಂದ್ ಅವರಾಗ್ಲಿ ಅಥವಾ ಅತುಲ್ ಕುಲಕರ್ಣಿ ಅವರಾಗ್ಲಿ ಅಂಡ್ ಆಶೀಶ್ ವಿದ್ಯಾರ್ಥಿ ಅವರು, ರಮೇಶ್ ಇಂದ್ರ ಅವರು ಅಂಡ್ ಮೇನ್ಲಿ ಮೆನ್ಷನ್ ಮಾಡ್ಲೇಬೇಕು ಅನ್ನೋಂಥ ಒಂದು ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಅದು ವಿನಯ್ ಗೌಡ ಅವರ ಒಂದು ಕ್ಯಾರೆಕ್ಟರ್. ಯಾಕಂದ್ರೆ ಬಲರಾಮ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಈ ಸಿನಿಮಾನ ಎಷ್ಟು ಕ್ಯಾರಿ ಮಾಡುತ್ತೋ ವಿನಯ್ ಗೌಡ ಅವರ ಕತ್ತಿ ಕ್ಯಾರೆಕ್ಟರ್ ಕೂಡ ಈ ಸಿನಿಮಾನ ಅಷ್ಟೇ ಕ್ಯಾರಿ ಮಾಡುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ವಿನಯ್ ಗೌಡ ಅವರ ಕ್ಯಾರೆಕ್ಟರ್ ಮಾತ್ರ ಅವರು ಅದರಲ್ಲಿ 100% ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ನಾನು ಮುಂಚೆನೆ ಹೇಳ್ದಂಗೆ ಈ ಸಿನಿಮಾದಲ್ಲಿ ಇನ್ನೂ ಹಲವಾರು ಕ್ಯಾರೆಕ್ಟರ್ ಗಳಿವೆ ಅಂಡ್ ಆಲ್ಮೋಸ್ಟ್ ಆಲ್ ಆ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಅವರ 100% ಎಫರ್ಟ್ ಅನ್ನೇ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಈ ಸಿನಿಮಾಗೆ ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಕೂಡ ಇದೆ. ಸೊ ಕೆಲವು ಸಾಂಗ್ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಶುರು ಸಾಂಗ್ ಆಗ್ಲಿ ಅಥವಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಚಿಕ್ಕ ಮಗು ಕೈಲಿ ಹಾಡಿಸಿರುವಂತಹ ಒಂದು ಸಾಂಗ್ ಆಗ್ಲಿ ಅವೆಲ್ಲವೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಎಸ್ಪೆಷಲಿ BGM ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ. ಅಂಡ್ ವೇಣು ಅವರ ಸಿನಿಮಾಟೋಗ್ರಫಿ ಈ ಸಿನಿಮಾಗೆ ನಿಮ್ಗೆ ಒಂದೊಳ್ಳೆ ಫೀಲ್ ಅನ್ನ ಕೊಡುತ್ತೆ. ಅಂದ್ರೆ ಆ 80s 90s ಗಳ ಸೆಟ್ ಗೆ ತಕ್ಕಂತೆ ಒಂದು ಸಿನಿಮಾಟೋಗ್ರಫಿನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ಕೂಡ. ಸೊ ಶುರುವಾಗಿರುವಂತಹ ಒಂದು ಕತೆ ಎಲ್ಲೂ ಕೂಡ ಡ್ರಾಪ್ ಆಗದಂಗೆ, ಎಲ್ಲೂ ಕೂಡ ಡಿವೇಟ್ ಆಗದಿಲ್ದಂಗೆ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ನೈಜ ಘಟನೆಗಳ ಜೊತೆ, ಅದ್ರ ಜೊತೆ ಈ ಕತೆ ಟ್ರಾವೆಲ್
ಟ್ರಾವೆಲ್ ಆಗುತ್ತೆ. ಸೊ ಸುಮಾರಷ್ಟು ಕ್ಯಾರೆಕ್ಟರ್ ಗಳು ಬರ್ತಾ ಇರುತ್ತೆ. ಸೊ ಈ ಸಿನಿಮಾ ಅಷ್ಟು ಕ್ಯಾರೆಕ್ಟರ್ ಗಳನ್ನ ತಗೊಂಡು ಟ್ರಾವೆಲ್ ಮಾಡ್ತಾ ಇರುತ್ತೆ. ಅಂಡ್ ಈ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಅದು ಒಂದು ಈ ಕ್ಲೈಮ್ಯಾಕ್ಸ್. ಸೊ ನಿಜ ಜೀವನದಲ್ಲಿ ಬಲರಾಮನ ಹತ್ಯೆ ಹೇಗಾಯ್ತೋ ಅದೇ ತರನೇ ಈ ಸಿನಿಮಾದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಅದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ನಿಮಗೆ ಒಂದು ಎಮೋಷನಲ್ ಟಚ್ ಅಪ್ ಅನ್ನ ಕೊಡುತ್ತೆ ಈ ಸಿನಿಮಾದಲ್ಲಿ. ಅಂಡ್ ಈ ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಿ ಏನು ಇಲ್ಲ. ಯಾಕಂದ್ರೆ ಈ ಸಿನಿಮಾನ ಒಂದು ಡಾಕ್ಯುಮೆಂಟರಿ ಸ್ಟೈಲ್ ಅಲ್ಲಿ ಆಕ್ಚುಲಿ ತೋರಿಸಬೇಕಾಗಿದ್ದು. ಸೊ ಅದನ್ನ ಇವ್ರು ಸಿನಿಮ್ಯಾಟಿಕ್ ಆಗಿ ತೋರಿಸಿ ಕೂಡ ಅದರಲ್ಲೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ತೋರಿಸಿದಾರೆ ಅಂದಾಗ ಈ ಸಿನಿಮಾದಲ್ಲಿ ನಾವು ನೆಗೆಟಿವ್ ಹುಡುಕೋದಕ್ಕೆ ಬರೋದಿಲ್ಲ. ಬಿಕಾಸ್ ಇದು ಸ್ಟೋರಿ ವೈಸ್ ಇವ್ರು ಇನ್ನೇನೋ ಮಾಡೋದಕ್ಕೆ ಕೂಡ ಅವ್ರಿಗೆ ಚಾನ್ಸಸ್ ಇರೋದಿಲ್ಲ. ವೈ? ಬಿಕಾಸ್ ಇದೊಂದು ರಿಯಲ್ ಇನ್ಸಿಡೆಂಟ್ ಮೇಲೆ ನಡೆದಿರುವಂತಹ ಒಂದು ಕತೆ. ಸೊ ಈ ಕತೆನ ಅವರು ಹೇಗ್ ನಡೆದಿತ್ತು ಅದನ್ನೇ ಆಪ್ಟ್ ಆಗಿ ಸೇಮ್ ಟು ಸೇಮ್ ಅದನ್ನ ಆಸ್ ಇಟ್ ಈಸ್ ಮಾಡಬೇಕಾಗಿತ್ತು. ಸೊ ಅದರಲ್ಲೂ ಕೂಡ ಅವರು ಈ ಮಟ್ಟಕ್ಕೆ ಮಾಡಿ ಪ್ರೂವ್ ಮಾಡ್ಕೊಂಡಿರೋದು ಇದು ಸಿನಿಮಾ ಟೀಮ್ ನ ಒಂದು ಗೆಲುವು ಅಂತಾನೆ ಹೇಳ್ಬೋದು. ಅಂಡ್ ನಾರ್ಮಲಿ ನಾವು ರೌಡಿಸಮ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ರಕ್ತಸಿಕ್ತವಾಗಿರುತ್ತೆ, ತುಂಬಾನೇ ಆಕ್ಷನ್ಸ್ ಇರುತ್ತೆ, ಫೈಟ್ ಇರುತ್ತೆ, ತುಂಬಾ ಒಂದು ಬ್ರುಟಾಲಿಟಿ ಇರುತ್ತೆ ಅಂತ ಹೇಳಿ ನಾವೆಲ್ಲ ಅನ್ಕೊಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ಆ ತರ ಏನು ಇಲ್ಲ. ಇಲ್ಲಿ ನಿಮ್ಗೆ ಎಮೋಷನ್ಸ್ ಇದೆ, ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಅನ್ನೋದಿದೆ. ಸೊ ಒಂದು ಬಲರಾಮ ಅನ್ನೋ ಅಂತ ಒಂದು ಕ್ಯಾರೆಕ್ಟರ್ ಎಷ್ಟು ಕನೆಕ್ಟೆಡ್ ವ್ಯಕ್ತಿ ಅವನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಸಿನಿಮಾನ ಜಸ್ಟ್ ಫ್ರೆಂಡ್ಸ್ ಗಳ ಜೊತೆ ನೋಡಬಹುದು ಅಂತ ಏನಿಲ್ಲ. ಇದು ನೀವು ನಿಮ್ಮ ಫ್ಯಾಮಿಲೀಸ್ ಗಳ ಜೊತೆ ಕೂಡ ಹೋಗಿ ನೋಡಬಹುದು. ಅಂಡ್ ಈ ಸಿನಿಮಾನ ನೋಡಬೇಕು ಅಂತ ಹೇಳಿದ್ರೆ ನೀವೇನು ರಿಯಲ್ ಸ್ಟೋರೀಸ್ ನ ತಿಳ್ಕೊಂಡೇ ಇರ್ಬೇಕಂತಾನು ಏನಿಲ್ಲ. ಇದು ಒಂದು ಫ್ರೆಶ್ ಆಡಿಯನ್ಸ್ ಗೆ ಏನು ಗೊತ್ತಿಲ್ಲದೆ ನೀವು ಸಿನಿಮಾ ಥಿಯೇಟರ್ಗೆ ಹೋದ್ರೆ ಅದು ಕೂಡ ಒಂದು ಬೆಸ್ಟ್ ಸಿನಿಮಾ, ಒಂದು ಫ್ರೆಶ್ ಸಿನಿಮಾ ಆಗಿನೇ ನಿಮಗೆ ಕಾಣುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡುವಂತದ್ದಾದ್ರೆ 2026ರಲ್ಲಿ ಇದು ಸೆಕೆಂಡ್ ಹಾಫ್ ನ ಒಂದು ಬೆಸ್ಟ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಸೊ ಫೈನಲಿ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತಾ ಈ ಸಿನಿಮಾದ ಮೂಲಕ ನಮ್ಮ ಸ್ಯಾಂಡಲ್ವುಡ್ ನ ಸೆಕೆಂಡ್ ಹಾಫ್ ಶುರು ಆಗ್ಲಿ. ಅಂಡ್ ಈ ಸಿನಿಮಾದ ಮೂಲಕ ವಿನೋದ್ ಪ್ರಭಾಕರ್ ಅವರಿಗಾಗ್ಲಿ ಅಂಡ್ ಸಿನಿಮಾ ತಂಡದವರಿಗಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ಈ ಸಿನಿಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೋಬೇಡಿ. ಅಂಡ್ ಆಲ್ರೆಡಿ ನಿಮ್ಮಲ್ಲಿ ಯಾರಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.